ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ನಿಮಗೆ ಖುಷಿ ಸಂತೋಷ ಎಲ್ಲ ತಂದುಕೊಡ್ಲಿ. ಈ ವ್ಲಾಗ್ ಬಂದು ನಮ್ಮ ಮದುವೆ ಆದಮೇಲೆ ಫಸ್ಟ್ ಯುಗಾದಿ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟ್ ವ್ಲಾಗ್ನ ನೋಡಿ. ನಾವೆಲ್ಲ ಎಣ್ಣೆ ಹಚ್ಕೊಂಡು ಬೆಳಗ್ಗೆ ಎದ್ದು ನೈಟೇ ತೋರಣ ಎಲ್ಲ ಕಟ್ಟಿ ರೆಡಿ ಮಾಡಿದ್ವಿ. ಎಣ್ಣೆ ಎಲ್ಲ ಹಚ್ಕೊಂಡು ಮೆಹಂದಿನೂ ಹಾಕ್ಕೊಂಡಿದ್ದೆ. ಅಮ್ಮನ ಮನೆಗೆ ಹೋಗಿದ್ದೆ ನೆನೆ ಮೆಹಂದಿ ಹಾಕ್ಕೊಂಡು ಬಂದೆ. ಫುಲ್ ಇವಾಗ ಎಣ್ಣೆ ಹಚ್ಕೊಂಡು ಮಸಾಜ್ ಎಲ್ಲ ಆಯ್ತು. ಇವಾಗ ಬಿಸಿ ಬಿಸಿ ನೀರಲ್ಲಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಪೂಜೆ ಮಾಡಿ ಅಲ್ಲಿಂದ ನಮ್ಮನ ಮನೆಗೆ ಹೊಡ್ತೀವಿ. ನಾವು ಇವತ್ತು ನಮ್ಮ ಅಮ್ಮನ ಮನೇಲಿ ಜೋರಾಗಿ ಯುಗಾದಿ ಹಬ್ಬನ ಮಾಡ್ತಾರೆ, ಅಲ್ಲಿಗೆ ಹೊಡ್ತೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಹಾಗೆ ಈ ವ್ಲಾಗ್ನ ಕಂಪ್ಲೀಟ್ ವ್ಲಾಗ್ನ ನೋಡಿ. ಈ ವ್ಲಾಗಲ್ಲಿ ಒಂದು ಸ್ವೀಟ್ ರೆಸಿಪಿನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದೇ ಸಬ್ಬಕ್ಕಿ ಮಿಕ್ಸ್ ಶಾವಿಗೆ ಪಾಯಸ ರೆಸಿಪಿ ಹೆಂಗಿರುತ್ತೆ ಅಂತ ನೋಡಿ. ಕಟ್ಟಿ ರೆಡಿ ಆದ್ವಿ. ಹಾಗೆ ನನ್ನ ಹಸ್ಬೆಂಡ್ ಎಣ್ಣೆ ಹಚ್ಕೊಂಡಿದ್ರು. ನಮ್ಮ ಅತ್ತೆ ಜೊತೆ ಹಂಗೆ ಕಾಮಿಡಿಯಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಮೇಲೆ ಫ್ರೆಶ್ ಆಗಿ ಬಂದು ದೇವ್ರ ಪೂಜೆನ ಮಾಡಿದ್ದಾಯಿತು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿ. ಇನ್ನೊಂದ್ಸಲಿ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹ್ಯಾಪಿ ಯುಗಾದಿ. ನಿಮ್ಮ ಖುಷಿ ಯಾವಾಗಲೂ ನಿಮ್ಮ ಪಕ್ಕದಲ್ಲಿ ಹಂಗೆ ಇರಲಿ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಖುಷಿಯಿಂದ ಇರಿ. ಇವಾಗ ಸಬ್ಬಕ್ಕಿ ಪಾಯಸನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ಸಬ್ಬಕ್ಕಿನ ಹುರ್ಕೊಂಡು ಅದನ್ನು ಚೆನ್ನಾಗಿ ಎಡ್ಸಲಿ ತೊಳ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶಾವಿಗೆನ ಆ್ಯಡ್ ಅಪ್ ಮಾಡ್ಕೋಬೋದು. ಬೇಕಿದ್ರೆ ನಾನು ಸ್ವಲ್ಪ ಶಾವಿಗೆನ ಆ್ಯಡ್ ಮಾಡೋಣ ಅಂದ್ಕೊಂಡು ತುಪ್ಪದಲ್ಲಿ ಶಾವಿಗೆನ ಹುಡ್ಕೊಂಡೆ. ಆಮೇಲೆ ಗ್ಯಾಸ್ ಮೇಲೆ ಒಂದು ಬಾಣಲಿಗೆ ಶಾವಿಗೆ ಚೆನ್ನಾಗಿ ತೊಳೆದು ಬೇಯಿಸಿಕ್ಕಿದ್ದ ಶಾವಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿ ಕುದಿ ಬಂದಾದಮೇಲೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು, ಗಟ್ಟಿಯಾಗಬೇಕು ಅಂದರೆ ಸ್ವಲ್ಪ 2-3 ಲೋಟ ಗಟ್ಟಿ ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ. ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕುದಿ ಬರಬೇಕು. ಹಾಲು ಹಸಿ ಹಾಲು ಹಾಕಿದರೆ ಸ್ವಲ್ಪ ಜಾಸ್ತಿ ಕುದಿ ಬರಲಿ, ಬಿಕಾಸ್ ಹಸಿ ವಾಸನೆ ಹೋಗಿರುತ್ತೆ. ಕಾಯಿಸಿರೋ ಹಾಲಾದರೆ ಸ್ವಲ್ಪ ಕಮ್ಮಿ ಆದರೆ ಸಾಕು. ಚೆನ್ನಾಗಿ ಕುದಿ ಬಂದಾದಮೇಲೆ ನಾನು ಈ ಸಬ್ಬಕ್ಕಿ ಪಾಯಸಗೆ ಸಕ್ಕರೆನ ಆ್ಯಡ್ ಮಾಡಿಕೊಂಡೆ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಸಕ್ಕರೆನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕುದಿ ಬಂದಾದಮೇಲೆ ಇದಕ್ಕೆ ನಾನು ಒದ್ದಿರೋವಂಥ ಶಾವಿಗೆ ಹಾಗೆ ನಾನು ಡ್ರೈ ಫ್ರೂಟ್ಸ್ನೂ ಹುರ್ಕೊಂಡಿದ್ರೆ ಗೋಡಂಬಿ ದ್ರಾಕ್ಷಿನೂ ಸಹ ಹುರ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೋತೀನಿ. ಸ್ವೀಟ್ನೆಸ್ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆ ಆ್ಯಡ್ ಮಾಡಾದ್ಮೇಲೆ ಇಳ್ದಂಗೆ ಉದ್ದಿರೋವಂಥ ಶಾವಿಗೆ ಹಾಗೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕುದಿ ಬಂದಾದಮೇಲೆ ನಿಮಗೆ ಕುದಿ ಬರ್ತಾನೆ ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಸಬ್ಬಕ್ಕಿ ಹಾಕಿರ್ತೀವಲ್ಲ, ಗಟ್ಟಿ ಆಗ್ತಾ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋವಂಥ ಏಲಕ್ಕಿನ ಆ್ಯಡ್ ಮಾಡಿ ಸ್ವೀಟ್ನ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಬ್ಬಕ್ಕೆ ಪರ್ಫೆಕ್ಟ್ ಆಗಿರೋವಂಥ ಸಬ್ಬಕ್ಕಿ ವಿತ್ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿದೆ, ಎಮ್ಮಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಓಕೆನಾ? ಅಲ್ಲಿಂದ ನಾವು ಹೊರಟಿದ್ದು ಅಮ್ಮನ ಮನೆಗೆ. ಅಮ್ಮನ ಮನೇಲಿ ಯುಗಾದಿ ಹಬ್ಬ ಜೋರು. ಅಲ್ಲಿ ನಮ್ಮ ತಾತಂಗೆ ಹಾಗೆ ಅವ್ರ ಅಪ್ಪ ಅವ್ರ ಅಮ್ಮಂಗೆ, ನಮ್ಮ ಮುತ್ತಜ್ಜಿಗೆ ನಾವು ಎಡೆ ಇಕ್ತೀವಿ. ಪ್ರತಿಯೊಂದು ಐಟಮು ಮನೇಲೇ ಮಾಡಿ ಎಡೆ ಇಕ್ತೀವಿ. ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ ಎಲ್ಲ ಥರ ಅಡುಗೆನೂ ಮನೇಲೇ ಮಾಡಿಕ್ತೀವಿ. ಅಲ್ಲೋಗಿ ಎಡೆ ಎಲ್ಲ ಇಕ್ಕಿ ನಮಸ್ಕಾರ ಮಾಡ್ಕೊಂಡು ಹಿರಿಯರಿಗೆ ಹಬ್ಬನ ಮುಗಿಸಿದ್ದಾಯಿತು. ಅಮ್ಮ ತುಂಬ ವೆರೈಟಿ ಡಿಶಸ್ ಮಾಡಿದರು, ತುಂಬ ಚೆನ್ನಾಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಾಯ್.